ಕ್ಲೀನಿಂಗ್ ಮಾಡ್ಕೋತೀನಿ, ಅದಕ್ಕೆ ಇಷ್ಟೊಂದು ಬಿಲ್ಡಪ್ ಫ್ರೆಂಡ್ಸ್. ದೇವಿ, ಗಣೇಶ, ಈಶ್ವರ, ಬಸವಣ್ಣ ಇವರೆಲ್ಲ ಮೇನ್ ಫ್ರೆಂಡ್ಸ್, ಮೇನ್ ಗಾಡ್ ಇವರು. ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನೆಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳಕ್ಕಾಗಲ್ಲ ಫ್ರೆಂಡ್ಸ್, ಯಾಕಂದ್ರೆ ಇವತ್ತು ಸೋಮವಾರ ಫ್ರೆಂಡ್ಸ್. ತುಂಬ ಕೆಲಸ ಇರುತ್ತೆ ಫ್ರೆಂಡ್ಸ್ ನನಗೆ. ಹಂಗೆ ಪೂಜೆ ಗೀಜೆ ಅದು ಇದು ಮನೆ ಕೆಲಸ ಎಲ್ಲ ಇರುತ್ತೆ, ಎಕ್ಸ್ಟ್ರಾ ಕೆಲಸ ಸ್ವಲ್ಪ ಪೂಜೆದೇ ಇರುತ್ತೆ ಇವತ್ತು. ಒಲೆ ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಸೀದಾ ಮತ್ತೆ ಹೊಸ್ಲಿಗೆ ಹೋಗ್ತಿದ್ದೀನಿ. ಹೊಸ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಆಸ್ ಯೂಶುವಲ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡ್ಬಿಟ್ಟು ರಂಗೋಲಿ ಇಡ್ತೀನಿ. ಮುಂದೆ ಅಷ್ಟೇ ಕ್ಲೀನಿಂಗ್ ಮಾಡ್ಕೋತೀನಿ, ಅದಕ್ಕೆ ಇಷ್ಟೊಂದು ಬಿಲ್ಡಪ್ ಫ್ರೆಂಡ್ಸ್. ಮುಂದೆ ಎಲ್ಲ ಆಂಟಿಗಳೆಲ್ಲ ಮಾಡ್ತಾರೆ, ನಾನು ಮನೆ ಮುಂದಿರೋದಷ್ಟೇ ಮಾಡ್ಕೊಂಡಿರ್ತೀನಿ. ಮಕ್ಕಳು ಮನೇಲಿದ್ರು ಹಾಗೆ ಮಲ್ಕೊಂಡಿದ್ರು ಕೂಡ, ಇವ್ರನ್ನಷ್ಟೇ ಟಿಫಿನ್ ಮಾಡಿಬಿಟ್ಟು ಕಾಫಿ ಕೊಟ್ಟು ಕಳಿಸ್ಬಿಟ್ಟೆ. ನಂತರ ನಾನೆಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಂಡ್ಬಿಟ್ಟು ಪೂಜೆ ಮಾಡಕ್ಕೆ ನಿಂತ್ಕೊಂಡೆ. ಕಸ ಗುಡಿಸೋದು ನೆಲ ಒರೆಸೋದು ಎಲ್ಲ ತೋರಿಸಲಿಲ್ಲ ಫ್ರೆಂಡ್ಸ್. ಯಾಕೆ ತೋರಿಸಿಲ್ಲ ಅಂತಂದ್ರೆ ಏನು ದೊಡ್ಡ ಇವಳು ಮನೆ ಕೆಲಸ ಮಾಡ್ತಾಳೆ, ನಾವೇನು ಮಾಡೋದೇ ಇಲ್ಲ ಅನ್ಕೊಂಡ್ಬಿಡ್ತಾರೇನೋ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಸುಮ್ಮನೆ ಫ್ರೆಂಡ್ಸ್ ಶೂಟಿಂಗ್ ಮಾಡ್ಕೊಂಡಿದ್ದಿಲ್ಲ, ಹಾಗಾಗಿ ಹಾಕಲಿಲ್ಲ ಫ್ರೆಂಡ್ಸ್ ಅಷ್ಟೇ. ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡೆ ಫ್ರೆಂಡ್ಸ್. ಆ್ಯಸ್ ಯೂಶುವಲ್ ಕೋಲ್ಗೇಟ್ ಪೌಡ್ರ್ ಎಲ್ಲ ತೊಗೊಂಡ್ಬಿಟ್ಟು ಬೇಳಿಗೆ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಪಿತಾಂಬರಿ ಪೌಡ್ರ್ ತೊಗೊಂಡ್ಬಿಟ್ಟು ಕಂಚು ಪಾಂಬ್ರದ್ದೆಲ್ಲ ಕ್ಲೀನ್ ಮಾಡ್ಕೊಂಡೆ. ಅದನ್ನ ಬಟ್ಟೆಯಿಂದ ಒರೆಸಲೇಬೇಕು ಫ್ರೆಂಡ್ಸ್. ಇದನ್ನು ಒರೆಸದೇ ಇದ್ರೆ, ಇದೊಂದು ಟಿಪ್ಪು ಫ್ರೆಂಡ್ಸ್, ಒರೆಸದೇ ಇದ್ರೆ ಚುಕ್ಕಿ ಎಲ್ಲ ಬೀಳುತ್ತೆ ನೀರಿಂದು. ಹಾಗಾಗಿ ಇದನ್ನು ನೀಟಾಗಿ ಒರೆಸ್ಕೊಬೇಕು. ಲಕ್ಷ್ಮೀ ದೇವಿ, ಗಣೇಶ, ಈಶ್ವರ, ಬಸವಣ್ಣ ಇವರೆಲ್ಲ ಮೇನ್ ಫ್ರೆಂಡ್ಸ್, ಮೇನ್ ಗಾಡ್ ಇವರು. ಎಲ್ಲಾ ದೇವರುಗಳು ಇಟ್ಕೊಳ್ತೀವಿ, ಎಲ್ಲಾ ದೇವರು ಒಂದೇ ಅಂತ ಹೇಳ್ತಾರೆ, ಆದ್ರೂ ಎಲ್ಲಾ ದೇವರುಗಳು ಪೂಜೆ ರೂಮ್ ನಲ್ಲಿ ಇಟ್ಕೊಂಡ್ಬಿಡ್ತೀವಿ. ಯಾಕೆ ಗೊತ್ತಾ? ಇವ್ರು ಬಿಟ್ರೆ ಅವ್ರು ಬಿಟ್ರೆ ಇವರು, ಯಾರಾದ್ರೂ ಒಬ್ರು ಆಶೀರ್ವಾದ ಮಾಡ್ಲಿ ಅಂತ ಫ್ರೆಂಡ್ಸ್. ವಿಗ್ರಹದ ಮೇಲೆ ಗಂಧ ಆದ್ಮೇಲೆ ಕುಂಕುಮ ಇಟ್ಬಿಟ್ರೆ ಅದೇನೋ ಒಂಥರ ಲಕ್ಷಣ. ಹಾಗೆ ನಾನು ಎಲ್ಲ ಫೋಟೋಗಳಿಗೂ ಕೂಡ ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಕೊಂಡೆ. ಈ ಫೋಟೋಗಳು ಏನು ಗೊತ್ತಾ ಫ್ರೆಂಡ್ಸ್, ನಾವು ಎಲ್ಲೆಲ್ಲಿ ಮನೆಗಳನ್ನ ಚೇಂಜ್ ಮಾಡ್ತಾ ಬಂದಿದ್ದೀವಿ, ಅಲ್ಲೆಲ್ಲ ಹೊಸ ಫೋಟೋಗಳು ಬಂದಿದೆ ನಮಗೆ. ಅಂದರೆ ಹಾಲುಕ್ಸುವಾಗ ನಾವು ಹೊಸ ಫೋಟೋನ ಇಟ್ಬಿಟ್ಟು ಹಾಲುಕ್ಸ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲ ದೇವ್ರ ಫೋಟೋಗಳು ಮನೆಯಲ್ಲಿದ್ದಾವೆ. ಮೇನ್ ಆಗಿ ನಮ್ಮ ಅಗ್ರಿ ಬಸವೇಶ್ವರ, ಇದು ನಮ್ಮ ಮನೆ ದೇವ್ರ ಫೋಟೋ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಇಲ್ಲಿ ದೇವ್ರುಗಳೆಲ್ಲ ಇದಾವಲ್ಲ, ಇವನ್ನೆಲ್ಲ ಒಂದು ಮುಷ್ಟಿಯಷ್ಟೇ ಇರಬೇಕು ಅಂತ ಹೇಳ್ತಾರೆ. ಹಾಗೆ ಒಂದು ಮುಷ್ಟಿಯಷ್ಟು ಇರುವಷ್ಟೇ ನಾನು ದೇವ್ರುಗಳನ್ನ ತೊಗೊಂಡ್ಬಿಟ್ಟಿದ್ದೀನಿ. ಇದಕ್ಕೆ ಅರಿಶಿನ ಕುಂಕುಮ ಕೈಯಿಂದ ಇಡಕ್ಕೆ ಸರಿ ಹೋಗಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಏನು ಮಾಡಿದೆ, ಕನಕಾಂಬರದ ಹೂ ಇರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಹಿಂದಿಂದು ಏನು ತುಂಬಿರುತ್ತಲ್ಲ ಅದನ್ನು ತೊಗೊಂಡ್ಬಿಟ್ಟು ನಾನು ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಕೊಂಡೆ. ಹಾಗೆ ನೋಡಿ, ಇಲ್ಲಿ ಲಕ್ಷ್ಮೀ ದೇವಿಗೆ, ಸರಸ್ವತಿ ದೇವಿಗೆ ಸೈಡಿಗೆ ಕೆನ್ನೆಗೆ ಅರಿಶಿನ ಇಟ್ಕೊತಾ ಇದ್ದೀನಿ. ಸೋಮವಾರ ಪೂಜೆ ಮಾಡಿದ್ರೇನೆ ನಮಗೆ ತೃಪ್ತಿ, ಆವಾಗ್ಲೇ ಸಮಾಧಾನ ಆಗೋದು. ಹಾಗಾಗಿ ಎಲ್ಲ ಪೂಜೆ ಮಾಡ್ಕೊಂಡು, ಬಾಗಿಲಿಗೆಲ್ಲ ಪೂಜೆ ಮಾಡ್ಕೊಂಡು, ತುಳಸಿ ಕಟ್ಟೆಗೂ ಪೂಜೆ ಮಾಡ್ಕೊಂಡು ನಾನು ಹಂಗೆ ಮಂತ್ರ ಹೇಳಕ್ ಕುತ್ಕೊಂಡ್ಬಿಟ್ರೆ ಏನ್ ಹಂಗೆ ದೇವರು ಕೆಳಗಿಳದ್ ಬಂದ್ಬಿಟ್ಟು ನನಗೆ ಆಶೀರ್ವಾದ ಮಾಡ್ಬಿಡ್ತಾನೆ ಏನೋ ಅನ್ಕೊಂಡು ನಾನು ಕುತ್ಕೊಂಡಿದ್ದೀನಿ. ಮಾಡಿದ್ರೆ ಮಾಡ್ಲಿ ಫ್ರೆಂಡ್ಸ್, ಮಾಡದೇ ಇದ್ರು ನಂಗೆ ರಕ್ಷಿಸ್ತಾನೆ ಅನ್ಕೊಂಡು ನಂಬಿಕೆಯಿಂದ ನಾನು ಕೂಡ ಕುತ್ಕೊಂಡು ಪೂಜೆ ಮಾಡ್ಕೊಂಡೆ. ಮಧ್ಯಾಹ್ನ ಅಡಿಗೆ ಮಾಡ್ತಾ ಇದ್ದೆ, ಬದ್ನೆಕಾಯಿ ಎಣ್ಗಾಯಿ ಮಾಡೋಣ ಅನ್ಕೊಂಡ್ಬಿಟ್ಟು. ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸಿಗ್ತೀನಿ ನಿಮ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಖುಷಿಯಾಗಿರಿ, ಚೆನ್ನಾಗಿರಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ನ ನೋಡಿ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಟಿಲ್ ದೆನ್, ಬಾಯ್.